ಮಧು ಬಂಗಾರಪ್ಪನವರೇ ಬರೀ ಮಂತ್ರಿಗಿರಿಗಾಗಿ ಲಾಭಿ ಮಾಡ್ತಿರೋ ಇಲ್ಲ ಕ್ಷೇತ್ರದ ಸಮಸ್ಯೆಯ ಬಗ್ಗೆ ಗಮನ ಹರಿಸ್ತಿರೋ ನಿಮ್ಮದೇ ಆದಂತ ಸೊರಬ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇದೆಯಾ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಶಾಸಕ ಮಧು ಬಂಗಾರಪ್ಪನವರೇ ಬರೀ ಮಂತ್ರಿಗಿರಿಗಾಗಿ ಲಾಭಿ ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಲಲ್ಲ, ಇಲ್ಲ ಕ್ಷೇತ್ರದ ಸಮಸ್ಯೆಯ ಬಗ್ಗೆ ಗಮನ ಕೂಡ ಹರಿಸಬೇಕು. ನಿಮ್ಮದೇ ಸೊರಬ ಕ್ಷೇತ್ರದಲ್ಲಿ ರೊಚ್ಚಿ ಗೆದ್ದಿದ್ದಾರೆ ಗ್ರಾಮಸ್ಥರು. ಈಗಲಾದ್ರೂ ಯಲಕುಂದ್ಲಿ ಗ್ರಾಮಸ್ಥರ ಬವಣೆ ನೀಗಿಸ್ತೀರಾ? ಮಧು ಬಂಗಾರಪ್ಪ ಕ್ಷೇತ್ರ ಸೊರಬ ಜನ ಪ್ರಶ್ನೆ ಮಾಡಿದ್ದಾರೆ. ಕುಂದ್ಲಿ ಗ್ರಾಮದ ಭವನ ಗ್ರಾಮಸ್ಥರು ರೊಚ್ಚಿಗೆ ಗೆದ್ದಿದ್ದಾರೆ. ಅಂದ್ರೆ ಮಂತ್ರಿಗಿರಿಗಾಗಿ ಲಾಭಿ ಮಾಡ್ಕೊಂಡು ಓಡಾಡೋದೇ ಆಯ್ತು, ನಿರೀಕ್ಷೆಯನ್ನ ಇಟ್ಕೊಂಡು ಅದ್ರ ಬಗ್ಗೆನೇ ಸರ್ಕಸ್ ಮಾಡೋದಾಯ್ತು. ಬಟ್ ಕ್ಷೇತ್ರದ ಬಗ್ಗೆ ಗ್ರಾಮದ ಬಗ್ಗೆ ಗಮನ ಹರಿಸ್ಬೇಕಲ್ವೇ? ಗಮನ ಹರಿಸ್ರಿ. ಎಲ್ಲರೂ ಕೂಡ ಜನ ಏನೋ ಒಂದು ಕ್ಷೇತ್ರಕ್ಕಾಗಿ ಏನೋ ಒಂದು ಮಾಡ್ತೀರಾ, ಜನಗಳಿಗೋಸ್ಕರ ಏನೋ ಒಂದಿಷ್ಟು ಯೋಜನೆಗಳನ್ನ ಮಾಡ್ತೀರಾ ಅನ್ನುವಂಥ ಭರವಸೆಯ ಮೇರೆಗೆ, ನಂಬಿಕೆಯ ಮೇಲೆಗೆ ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದೀವಿ. ಗಮನ ಹರಿಸ್ರಿ. ಮುಖ ತೋರಿಸ್ರೋ. ದಪ್ಪ ನೋಡಿಬಿಡ. ಎಸ್ ನೋಡಿ, ಅದೇನಾದ್ರೂ ನೀವು ಗದ್ದೆ ಅಂತ ಅನ್ಕೊಂಡಿದ್ರೆ ತಪ್ಪು. ಅದು ಗದ್ದೆ ಅಲ್ಲ, ಅದು ರಸ್ತೆಯ ಮೇಲೆ ಬಿದ್ದಂತ ಈ ಕೆಸರಲ್ಲಿ ಜನ ನಾಟಿಯನ್ನ ಮಾಡ್ತಾ ಇದಾರಂತೆ. ರಸ್ತೆ ಅಂತ ಅನಿಸ್ತಾ ಇದೆಯಾ? ಅದು ಕೆಸರಲ್ಲಿ ರಸ್ತೆಯ ಮೇಲೆ ಬಿದ್ದಂತ ಕೆಸರದು. ಕೆಸರು ಗದ್ದೆ ಅಂತ ಆಗಿದೆ ಯಲಕುಂದ್ಲಿ ಗ್ರಾಮದ ರಸ್ತೆ ಗುಂಡಿಯಲ್ಲಿ ನಾಟಿ ಮಾಡಿ ಗ್ರಾಮಸ್ಥರಿಂದ ಆಕ್ರೋಶ. ಶಾಸಕ ಮಧು ಬಂಗಾರಪ್ಪ ತವರಿನ ಕ್ಷೇತ್ರದಲ್ಲಿ ಅಧ್ವಾನ ಆಗಿದೆ. ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿರುವ ಯಲಕುಂದ್ಲಿ ಗ್ರಾಮ ಇದು. ಮಣ್ಣು ಸುರಿದು ಹಲವು ತಿಂಗಳಾದರೂ ಕಾಮಗಾರಿ ಅಪೂರ್ಣಗೊಂಡಿದೆ. ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ನಿತ್ಯ ನರಕ ಇಲ್ಲಿ. ರಸ್ತೆ ನಿರ್ಮಿಸಿಕೊಡುವಂತೆ ಹಲವು ಬಾರಿ ಶಾಸಕರಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ ಗ್ರಾಮಸ್ಥರು. ಬಟ್ ನೋ ಯೂಸ್. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಸಿ ಹೋಗಿರುವಂತಹ ಗ್ರಾಮಸ್ಥರು ರಸ್ತೆಯಲ್ಲಿದ್ದ ಕೆಸರಿನಲ್ಲಿ ನಾಟಿ ಮಾಡಿ ಗ್ರಾಮಸ್ಥರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಪೂರ್ತಿ ಕೆಸರೇ ಆಗಿದೆ. ಇನ್ನೇನ್ ಮಾಡೋಣ, ಈ ಕೆಸರಲ್ಲಿ ನಾಟಿಯನ್ನೇ ಮಾಡ್ಬಿಡೋಣ ಅಂತ ನಾಟಿ ಮಾಡ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಯಾವ್ದಾದ್ರು ವಾಹನ ಹೋಗೋದಕ್ಕೆ ಸಾಧ್ಯ ಆಗುತ್ತೇನ್ರಿ? ಶಾಲಾ ಕಾಲೇಜು ಮಕ್ಕಳು ಹೇಗೆ ಓಡಾಡಬೇಕು? ವಾಹನವನ್ನ ತೆಗೆದುಕೊಂಡು ಹೋದಾಗ, ಈಗ ಬೈಕ್ಗಳಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಅಲ್ಲಿ ಸ್ಕಿಡ್ ಆಗುವಂಥದ್ದು ಕೂಡ ಹೆಚ್ಚಾಗಿದೆ. ಪ್ರಾಣಾಪಾಯವನ್ನ ತಂದೊಡ್ಡುತ್ತೆ ಅಲ್ಲಿ. ಈ ಲೆವೆಲ್ಗಾಗಿದೆ ಅಂತ ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇಡೀ ರಸ್ತೆ ಪೂರ್ತಿ ಕೆಸರುಮಯ. ಕಾಮಗಾರಿಗೆ ಅಂತ ಅಲ್ಲಿ ಮಾಡುವಂತ ತಂದು ಹಾಕಿರುವಂಥದ್ದು, ಬಟ್ ಅಪೂರ್ಣಗೊಂಡಿದೆ ಕಾಮಗಾರಿ. ಮಧು ಬಂಗಾರಪ್ಪ ಅವರು ಗಮನಿಸಬೇಕು ಇತ್ತ. ನಿಮ್ಮದೇ ಆದಂತ ಕ್ಷೇತ್ರ, ಕೆಲಸ ಮಾಡಿ. ನೀವು ಕೆಲಸ ಮಾಡಿದ್ರಿ ಅಂತ ಅಂದ್ರೆ ನೀವು ಯಾರ ಜನಗಳ ಮನೆಗೆ ಹೋಗಿ ಕೈ ಕಾಲು ಮುಗಿಯೋ ಅವಶ್ಯಕತೆ ಇಲ್ಲ. ಕೆಲಸ ಮಾಡಿದ್ರೆ ಅಂದ್ರೆ ಜನಾನೇ ನಿಮ್ಮನ್ನು ಗೆಲ್ಲಿಸ್ತಾರೆ. ಈಗ ಅದೇ ನಂಬಿಕೆಯ ಮೇರೆಗೆ ಮತ್ತೆ ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು. ಬಟ್ ಏನಾಗ್ತಾ ಇದೆ ಇಲ್ಲಿ? ಕೆಸರುಮಯ. ಶಿಕ್ಷಣ ಸಚಿವರಾಗಿ ನೀವು ಹಿಂದೆ ಮಾಡಿದಂತ ಸಾಧನೆಯ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ರಿ. ಓಕೆ, ಐ ಅಪ್ರಿಷಿಯೇಟ್ ಮಾಡ್ತೀವಿ. ಅದಕ್ಕೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆ ಬದಲಾವಣೆಗಳು ಆಗಿದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುರಿತಂತೆ. ಬಟ್ ಇಲ್ಲಿಯ ವಿದ್ಯಾರ್ಥಿಗಳ ಸಮಸ್ಯೆಗಳು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಶಾಲಾ ಕಾಲೇಜ್ ಮಕ್ಕಳು ಹೇಗೆ ಹೋಗ್ಬೇಕಲ್ಲಿ? ಯಾವ ರೀತಿಯಾಗಿ ದಾಟ್ಕೊಂಡು ಹೋಗ್ಬೇಕು ಆ ಕೆಸರಲ್ಲಿ? ಶಾಲೆಗೆ ಹೋಗೋವಷ್ಟರಲ್ಲಿ ಪೂರ್ತಿ ಯೂನಿಫಾರ್ಮ್ ಅನ್ನ ಕೆಸರುಮಯ ಮಾಡ್ಕೊಂಡೇ ಹೋಗ್ಬಿಡ್ಬೇಕಾ ಶಾಲೆಗೆ? ಜನ ಹೇಗೆ ಓಡಾಟವನ್ನು ನಡೆಸಬೇಕು? ಹಾಗಾಗಿ ಅಂತ ಕೆಸರು ರಸ್ತೆಯಲ್ಲಿ ನಾಟಿಯನ್ನ ಮಾಡೋದ್ರ ಮುಖಾಂತರ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನವಿಯನ್ನ ಮಾಡಿದ್ರು ಕೂಡ ನಿಮ್ಗೆ ಕಾಣಿಸ್ತಾ ಇಲ್ವಾ?
ಹಾಡು ಹೇಳ್ರಿ ನಂಗೆ. ಅಲ್ಲಿ ಚೆನ್ನಾಗಿದೆ ಅಲ್ಲ ಗೊತ್ತಾಗಲ್ಲ ಇಲ್ಲೇ ನೋಡೋಣ ನಾನು.